ಈಗ ಮೊದಲೇ ದಿವಸ ಅಂಕರೆ ದೇವ್ರು ಕೂತ ದಿವಸ ಏನು ಆಚರಣೆ ಇರಂಗಿಲ್ಲ. ಹೌದಾ? ಎರಡನೇ ದಿವಸನೂ ಏನು ಇರಂಗಿಲ್ಲ. ಹೆಜ್ಜೆ ಅಂದ್ರೆ ರಾತ್ರಿ ಹೆಜ್ಜೆ ಆಡ್ತೇವೆ. ರಾತ್ರಿ 1-2 ತನ ಹಲಿಗೆ ಹೆಜ್ಜೆ ಹಾಕಾವು. ಏನು ಸರ್ ಹೆಜ್ಜೆ ಆಚರಣೆ ಅಂದ್ರೆ? ಅದ್ರ ಹಿಂದಿನಿಂದ ನಾವು ಮಾಡ್ಕೊತ ಬಂದದ್ದಾವು. ಹಲಿಗಿನ ಮೇಲೆ ನಾವು ಕುಣಿತಾರೆ ಇಲ್ಲಿ ಒಟ್ಟು ಕೈಯ ಟೈಲ್ ಹಿಡ್ಕೊಂಡು ಆಡ್ತಾರೆ. ನಿಮಗೆ ತೋರಿಸಿದ್ರೆ ಗೊತ್ತು, ಅದ್ರಾಗ ಅದಾವು ಕಟ್ಟಿ ಹೇಳ್ತೇವೆ ಅದನ್ನೆಲ್ಲ. ಅದೇನೈತಿ 2 ದಿನ ಮಾಡ್ತೇವೆ ಅದನ್ನು. ರಾತ್ರಿ ಅದು 1 ಗಂಟೆ ತನಕ ಆಕತ್ತದ. ಅಂದರೆ 2 ಮೇಳದಾವಿಲ್ಲ, ತಳಗೇರಿ ಮತ್ತು ಮೆಳಗೇರಿ ಅಂತ ಹೇಳ್ಕೇರಿ. ಒಬ್ಬರು ಆಡಿದ ಕೂಡಲೇ ಅವರು ಭಜಂತ್ರಿ ಮಂದಿ ಬೇರೆನ ಆಡೋರು ಬೇರೆನ. ಅವ್ರು ಆಡುತ್ತಾನ ಇವ್ರು ಕುಂದ್ರಬೇಕು. ಈ ಮ್ಯಾಳೆ ಅವ್ರು ಮುಗಿತಾರೆ, ಇವ್ರು ಆಡ್ಬೇಕು. ಹಿಂಗೆ 1 ಗಂಟೆ ತನಕ ಹೆಜ್ಜೆ ಆಡ್ತೇವೆ ಜನ. 1 ಗಂಟೆ ಆಡಿಂದ ಎಲ್ಲರೂ ಅವ್ರು ತಮ್ಮ ಮನೆಗೆ ಹೋಗ್ತಾರ. ರಾತ್ರಿನ ನಾವು ರಾತ್ರಿ ಜಾಗರಣೆ ಮಾಡ್ತೇವೆ. ಮತ್ತು ಅವರು ಏನು 1 ಗಂಟೆಗೆ ಮನೆಗೆ ಹೋಗ್ತಾರ. 1 ಗಂಟೆಯಿಂದ ನಾವು ಅಲ್ಲಿ ಒಳಗೆ ಪಟ್ಟಣದೊಳಗೆ ಇಲ್ಲೇ ದೇವ್ರ ಮುಂದೆ ಮುಂದೆ ಗುಡಾರ ಬಿಟ್ಟು ಪಗಡಿ ಆಡ್ತೇವೆ ರಾತ್ರಿ. ಅಂದರೆ ಎಲ್ಲ ಒಟ್ಟು ಆಭರಣ ಇರ್ತಾವೆ. ಕಾಯ್ಬೇಕಲ್ಲ ಅದನ್ನು. ಈಗ ದೀಪ ಇರ್ತೈತಿ. ಏನೋ ತೊಂದರೆ ಆಗಬಾರ್ದಂತ ನಾವೇನು ಹಿರಿಯರೇನು ಇರ್ತಾರ ಒಟ್ಟರು ಕೂಡ ರಾತ್ರಿ ಕಾಯ್ತೇವೆ ದೇವರ ಕಾದಂಗೆ ಆಯ್ತು, ಪಗಡಿ ಆಡ್ದಂಗೆ ಆಯ್ತು. ಹೌದ್ರೆ ಕರೆಕ್ಟಾಗಿ 3 ಗಂಟೆಗೆ ಏನೋ ಒಂದೇ ಆಟ ಆಡಿಬಿಡ್ತೇವೆ ನಾವು. ಅದೇನು ಲಡ್ ಆಡಂಗಿಲ್ಲ, ಲಡ್ ಮಾಡಂಗಿಲ್ಲ, ಏನಿಲ್ಲ. ಒಂದು ಕಟ್ತಾರ ಬಿಟ್ಬಿಡ್ತೇವೆ. ಅದೇ ಟೈಮ್ಗೆ ಇವ್ರು ಬರ್ತಾರೆ, ಕಸ ಹೊಡೆಯವ್ರು ಬರ್ತಾರೆ. ಅವರು ಸೇವೆ ಮಾಡವ್ರ. ಅವ್ರು ಬಂದು ಅವ್ರು ಸೇವೆ ಮಾಡಿ ಹೋಗ್ಯಾರ ನೋಡ್ಲಿ 1 ತಾಸು ಹೊಡಿತಾರೆ. ಒಟ್ಟು ರಾಜ್ಯಾಂಗಳ ಎಲ್ಲ ಸುತ್ತಮುತ್ತ ಎಲ್ಲರೂ ಹೊಡಿತಾರೆ. ಅವ್ರು ಹೊಡೆದು ಹೋದ ಕೂಡಲೇ ಭಜಂತ್ರಿ ಮಂದಿ ಬರ್ತೈತಿ. ಅವರು ಬಂದು 2 ತಾಸು ಶೆಹನಾಯಿ ಊದ್ತಾರೆ. ಶೆಹರಿ ಅಂತಾರೆ ಅದಕ್ಕೆ. ಅದೊಂದು ರಾಗ ಐತಿ. 2 ತಾಸು ಊದ್ತಾರೆ ಅವ್ರು ಊದ್ಬೇಕಾದ್ರೆ 6 ಗಂಟೆ ಆಕೈತೆ ಅಲ್ಲಿ. ಅಷ್ಟರೊಳಗಡೆ ಹಂಗೆ ರಾತ್ರಿ ಭಕ್ತರು ಜಳಕ ಮಾಡಿ ಬಂದು ದೇವಿ ದರ್ಶನ ತೊಗೊಂಡು ಹೋಗ್ತಿರ್ತಾರೆ ದೇವ್ರು.